ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಬಂದಿದೆಯಾ ಅಂತ ಇವತ್ತು ಆಶ್ಚರ್ಯ ಆಗ್ತಾ ಇದೆ. ಒಂದಿಸಿ ಬರೆಯರೆ ಮಾಡಿದ್ರು, ಆದರೆ ಇದು ಡಿಫ್ರೆಂಟಾಗಿ ಒಂದು ನೀತಿ ಪಾಠವನ್ನು ಕೌಟುಂಬಿಕವಾಗಿ ಮನೆ ಮಂದಿಯೆಲ್ಲ ಅರ್ಥ ಮಾಡಿಕೊಂಡು ಅನ್ಯೂನ್ಯವಾಗಿ ನಡೆಯುವಂಥ ಒಂದು 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 ಸ್ಕ್ರಿಪ್ಟ್, ಒಂದು ಒಂದು ಮೆಸೇಜು ಪ್ರತಿಯೊಬ್ಬರಿಗೆ ಬೇಕೇ ಬೇಕು. ಪ್ರತಿಯೊಬ್ಬರು ಕುಟುಂಬದವ್ರಿಗೆ ಈ ಸಿನಿಮಾ ನೋಡಲೇಬೇಕು. ಆ ರೀತಿ ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಸೀನರಿ ಮಾಡಿದ್ದಾರೆ. ಮತ್ತು ಆಕ್ಟಿಂಗ್ ಮಾಡಿರೋ ಬಹಳ ಬಂದವರೆಲ್ಲ ಒಂದು ಸ್ವಲ್ಪ ತುಪಟೆ ಹೋಗೋದು ಅಂಥ ಒಂದು ಬಹಳ ಡೀಪಾಗಿ ತಗೊಂಡಿದ್ದಾರೆ. ತಂದೆ ಮಕ್ಕಳು ಬಾಂಧವ್ಯ, ತಾಯಿ ಮಕ್ಕಳು ಬಾಂಧವ್ಯ, ಮಕ್ಕಳು ಪೋಲಿ ಆಗಿಬಿಟ್ರೆ ಹೆಂಗೆ, ಯಾವ ಥರ ಬದುಕಬೇಕು ಈ ಸಮಾಜದಲ್ಲಿ, ತುಂಬ ಹಂತವಾಗಿ ಬಿಡಿಸಿ ಹೇಳಿದರೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು 2026ಕ್ಕೆ ಒಳ್ಳೆ ಸಿನಿಮಾ ಬಂದಿದೆ. ಪ್ರತಿಯೊಬ್ಬರು ನೋಡಬೇಕಾಗಿ ವಿನಂತಿ. ಧನ್ಯವಾದಗಳು. ನಿಜಕ್ಕೂ ಇದು ಒಳ್ಳೆಯ ಅತ್ಯುತ್ತಮ ಸಿನಿಮಾ. ಇಲ್ಲಿ ಈ ಸಿನಿಮಾದ ಮೂಲಕ ಪ್ರೆಸ್ ಮೀಡಿಯಾ ಅವ್ರಿಗೆ ಒಳ್ಳೆಯ ಒಂದು ಮಾರಲ್ ಸಂದೇಶನ ಕಮ್ಯುನಿಕೇಟ್ ಮಾಡಿದೆ. ಜೊತೆಗೆ ಈ ಅರ್ಥಪೂರ್ಣವಾದಂಥ ಸಿನಿಮಾ ಕುಟುಂಬದವರು ಎಲ್ಲರೂ ಕುಳಿತುಕೊಂಡು ನೋಡಿ ಎಂಜಾಯ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಒಂದು ಮಾರಲಿಟಿ, ಒಂದು ಮಾರಲ್ ಕಮ್ಯುನಿಕೇಷನ್ ಇದೆ. ಅದರಿಂದ ಇದು ನಿಜಕ್ಕೂ 2026 ಮೊದಲನೇ ಅತ್ಯುತ್ತಮ ಚಿತ್ರ ಅಂತ ಎಲ್ಲರೂ ನೋಡುವಂಥದ್ದೇ. ಇದರಲ್ಲಿ ಯಾವುದೇ ಅಶ್ಲೀಲಗಳಿಲ್ಲ. ಅದರಿಂದ ಹ್ಯಾಟ್ಸ್ ಆಫ್ ಟು ದಿ ಡೈರೆಕ್ಟರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ಕ್ಲೀನ್ ಸಿನಿಮಾ ಅಂತ ಹೇಳ್ಬೋದು. 2026ರಲ್ಲಿ ಮೊದಲನೇ ಸಿನಿಮಾ ಬಂದಿದೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಡೈರೆಕ್ಟರ್, ದ ಮ್ಯೂಸಿಕ್ ಡೈರೆಕ್ಟರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಲೊಕೇಶನ್ಸಿಂದ ಹಿಡಿದು ಒಂದು ಒಳ್ಳೆ ಕನ್ನಡ ಸಿನಿಮಾನ ಎಲ್ಲೂ ಒಂದು ಬೋರ್ ಆಗದೇನೆ ವೆರಿ ಎಮೋಷ್ನಲಿ ತೊಗೊಂಡು ಹೋಗಿದ್ದಾರೆ. ಐ ವುಡ್ ಡೆಫಿನೆಟ್ಲಿ ಲೈಕ್ ದಿಸ್ ಫಿಲ್ಮ್ ಟು ವಾಚ್. ಎಲ್ಲ ಜನನೂ ನೋಡಬೇಕಿದ್ದನ್ನು. ಐ ವುಡ್ ರಿಯಲಿ ವಾಚ್ the entire audience to watch the film again and again. Thank you so much. Yeah, movie was very super emotional, heart touching. Thank you. Movie was good. Don't know Kannada, still I watched. Movie was good. ಮೂವಿ ಎಕ್ಸಲೆಂಟ್ ಆಗಿದೆ. ಈ ಹೊಸ ವರ್ಷ ಯಾರು ಮಿಸ್ ಮಾಡ್ಕೋಬೇಡಿ. ಚೆನ್ನಾಗಿದೆ, ಮತ್ತೆ ಹೋಗ್ಬೇಕು ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಫಿಲಮು. ತುಂಬ ಟ್ವಿಸ್ಟ್ ಇದೆ. ಮತ್ತು ಎಲ್ಲರೂ ಬಂದು ನೋಡೋ ಫ್ಯಾಮಿಲಿ ಫಿಲಮೇ, ಬಂದು ನೋಡ್ಬೋದು. ಚೆನ್ನಾಗಿ ನಮಗೆ ಅಲ್ಲಿ ಇರೋ ಕಾನ್ಸೆಪ್ಟೇ ಇಷ್ಟ ಆಯಿತು ಫಿಲಮ್. ಹಾಂ, ಕಲ್ತ್ಕೊಂಡ್ರಿ ಅಂದರೆ ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಬೇಕು. ಇನ್ನೂ ಇದೆ. ಅಂದರೆ ಚೆನ್ನಾಗಿದೆ ಫಿಲಮ್. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಎಕ್ಸಲೆಂಟ್ ಆಗಿತ್ತು, ಚೆನ್ನಾಗಿತ್ತು. ಕತೆ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟ್ ಆಗಿದೆ, ತುಂಬ ಇಷ್ಟ ಆಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಮೇಡಮ್. ಎಕ್ಸಲೆಂಟ್ ಮೂವಿ. ಹೊಸ ವರ್ಷಕ್ಕೆ ಹೊಸ ತನದ ಮೂವಿ. ಮೇಡಮ್, ಈ ಮೂವಿ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆನೇ. ನಾನು ಕೊಟ್ಟಿರೋ ದುಡ್ಡು ಮುಖ್ಯ ಅಲ್ಲ. ಇಲ್ಲಿ ಏನಂದರೆ, ಈ ಚಿತ್ರದಲ್ಲಿ ತಂದೆ ತಾಯಿ ಬಾಂಧವ್ಯ ಅಂದರೆ ಏನು, ತಂದೆ ತಾಯಿ ಅಂದರೆ ಏನು, ಅಪ್ಪ ಅಮ್ಮ ಅಂದರೆ ಏನು, ಮಕ್ಕಳನ್ನು ಯಾವ ರೀತಿ ತಂದೆ ತಾಯಿ ಬೆಳೆಸಬೇಕು, ತಂದೆ ತಾಯಿನ ಮಕ್ಕಳು ಯಾವ ರೀತಿ ಅವ್ರ ಜೊತೆ ಒಟ್ಟಿಗೆ ಇರಬೇಕು ಅನ್ನೋದ್ರ ಜೊತೆ ಮೆಸೇಜ್ ಕೊಟ್ಟಿದ್ದರ ಜೊತೆಗೆ ಈ ಥರ ಚಿತ್ರಗಳು ಬರೋದರಿಂದ ಅನಾಥಾಶ್ರಮಗಳು ಅಂತ ಏನಿದಾವಲ್ಲ ಅವುಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ಚಿತ್ರಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು. ಮೀಡಿಯಾದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಸೋಷಿಯಲ್ ವಿಷಯಗಳಲ್ಲಿ ನಾವು ಯಾವ ರೀತಿ ಒಂದು ತಾಂತ್ರಿಕ ವಿಷಯಗಳನ್ನು ನಾವು ಯಾವ ರೀತಿ ರವಾನೆ ಮಾಡಬೇಕು, ವಿಷಯಗಳನ್ನು ಯಾವುದು ಗುಟ್ಟಾಗಿರಬೇಕು, ಯಾವುದು ಗುಟ್ಟಾಗಿ ಇಡಬಾರ್ದು ಅನ್ನೋದನ್ನು ಕೂಡ ಈ ಚಿತ್ರದಲ್ಲಿ ಸವಿಸ್ತರವಾಗಿ ಬಿತ್ತರಿಸಿದ್ದಾರೆ. ದಯವಿಟ್ಟು ಯಾರು ಈ ಚಿತ್ರನ ಮಿಸ್ ಮಾಡ್ಕೋಬೇಡಿ ಅನ್ನೋದೇ ನನ್ನ ಒಪಿನಿಯನ್. ನನ್ನ ಒತ್ತಾಯ ಕೂಡ ಆಗಿರುತ್ತೆ, ನನ್ನ ಬೇಡಿಕೆ ಕೂಡ ಆಗಿರುತ್ತೆ. ಈ ಚಿತ್ರಕ್ಕೆ ಯಶಸ್ಸನ್ನು ಸಿಗುತ್ತೆ. ಈ ಹೊಸ ವರ್ಷಕ್ಕೆ ತುಂಬ ಖುಷಿಯಿಂದ ನಾವು ಬರಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು ಈ ಚಿತ್ರ ಮುಖಾಂತರ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪರಸಾಗರ್ ಮಾತಾಡ್ತಾ ಇದ್ದೀನಿ. ಈಗಷ್ಟೇ ತೀರ್ಥರೂಪ ತಂದೆಯವ್ರಿಗೆ ನಾನು ಸಿನಿಮಾ ನೋಡಿದೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಸ್ನೇಹಿತರಾದ ರಾಮೇಲಲ್ಲಿ ಜಗನ್ನಾಥ್ ಅವರು. ತುಂಬ ಖುಷಿಯಾಯಿತು. ಒಂದಿಸಿ ಬರೀ ನಂತರ ಈ ಸಿನಿಮಾ ನೋಡಿದಾಗ ನಂಗೆ ಫೀಲ್ ಆಗಿದೆ ಏನಂದರೆ, ಒಂದು ತಂದೆಗೆ ಯಾವ ಥರ ಒಂದು ಪ್ರಾಮುಖ್ಯತೆ ಇದೆ, ಆಮೇಲೆ ಎಮೋಷನ್ನ ಯಾವ ಥರ ಇದೆ. ಈಗಿನ ಟ್ರೆಂಡಲ್ಲಿ ಎಲ್ಲರೂ ಆ ವ್ಯಾಲ್ಯೂನ ಮರೆತು ಬಿಟ್ಟಿದ್ದಾರೆ. ಈ ಸಿನಿಮಾ ನೋಡಿದ್ರೆ ಪ್ರತಿ ಹಂತದಲ್ಲೂ ನಿಮಗೆ ಒಂದು ಎಮೋಷ್ನಲ್ ಸಿಗುತ್ತೆ. ಪ್ರತಿಯೊಂದು ಆ ತಂದೆ ಹುಡುಕಾಟದಲ್ಲಿ ಹೋದಾಗ ಅಲ್ಲಿ ಪ್ರತಿಯೊಂದು ಆ ಫೀಲ್, ಅಲ್ಲೆಲ್ಲ ಮಿಸ್ಸಿಂಗ್ ಇರ್ತಕ್ಕಂಥ ತಂದೆಯವ್ರನ್ನ, ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತಕ್ಕಂಥ ತಂದೆಯನ್ನು ಪ್ರತಿಯೊಂದು ಫೀಲಲ್ಲೂ ನಮ್ಮ ತೀರ್ಥರೂಪ ತಂದೆಯವರ ಸಿನಿಮಾದಲ್ಲಿ ನಮ್ಮ ರಾಮೇಲಲ್ಲಿ ಜಗತ್ತ ತೋರಿಸಿದ್ದಾರೆ. ತುಂಬ ಅದ್ಭುತವಾಗಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ 2026 ಮೊದಲನೇ ದಿನವೇ ಒಂದು ಒಳ್ಳೆಯ ಸಿನಿಮಾ, ಒಂದು ಒಳ್ಳೆಯ ಓಪನಿಂಗು. ಈ ವರ್ಷ ನಮಗೆ 2026 ಭಾಳಷ್ಟು ಸಿನಿಮಾ ಒಳ್ಳೊಳ್ಳೆ ಒಂದು ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಇದೆ. ತುಂಬ ಒಳ್ಳೆಯ ಸಿನಿಮಾ. ಎಲ್ಲರೂ ನೋಡಿ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇದು. ನಿಮಗೆಲ್ಲರೂ ಒಂದು ಒಳ್ಳೆ ಫೀಲ್ ಕೂಡ ಆಗುತ್ತೆ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಜಗನ್ನಾಥ್.